ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಸ್ನೇಹಿತರ ಈಗಾಗಲೇ ಜಮಾ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡ್ಬಿಡಿ. ಹೌದು, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಜಮಾ ಕೂಡ ಆಗಿದೆ. ಟ್ರಯಲ್ ನಡೀತಾ ಇದೆ. ಜಮಾ ಅನ್ನೋಕ್ಕಿಂತನೂ ಟ್ರಯಲ್ ನಡೀತಾ ಇದೆ. ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇನ್ಯಾವುದೋ ದೋಷ ಕಂಡು ಬರುತ್ತಾ ಎನ್ನುವಂಥದ್ದನ್ನ ಕಂಡು ಹಿಡಿಲಿಕ್ಕೆ ಒಂದು ಸ್ವಲ್ಪ ಟ್ರಯಲ್ ನಡೆಸಲಾಗುತ್ತೆ. ಹಾಗಾಗಿ ಇನ್ನು ಮತ್ತೆ ಮೊದಲು ಈ 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್‌ಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ 16 ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ. ಆದ್ರೆ ಸ್ನೇಹಿತರೆ, ನಿಮ್ಮ ಹೆಸರು ಈ ಲಿಸ್ಟ್‌ನಲ್ಲಿ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು. ಒಟ್ಟಾರೆಯಾಗಿ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಂಥವರನ್ನ ಈಗ ಮತ್ತೆ ತೆಗೆದಾಕ್ತಾ ಇದ್ದಾರೆ ಸರ್ಕಾರದವರು. ನಾನಂತರೂ ಈಗಾಗಲೇ ಹೇಳಿದ್ದೀನಿ ನಿಮ್ಗೊಂದೆರಡು ವಿಡಿಯೋದಲ್ಲಿ. ಯಾವ ಕಾರಣಕ್ಕಾಗಿ ತೆಗೆದಾಕ್ತಾ ಇದ್ದಾರೆ ಅದನ್ನ ನಾನು ನಿಮ್ಮ ಮುಂದೆ ಸ್ಪಷ್ಟನೆಯನ್ನ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನೀವು 28 ಕಂತುಗಳನ್ನು ಕ್ಲಿಯರ್ ಆಗಿ ಪಡ್ಕೊಂಡಿದ್ದೀರಿ. ಅಂದರೆ 29ನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಾಕಿ ಇದೆ. ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ಬರಬೇಕಾಗಿದೆ. ಹಾಗಾಗಿ ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅದಕ್ಕಾಗಿಯೇ ನಾನು 28 ಕಂತುಗಳಂತ ಹೇಳಿದ್ದೆ. ಆ 28 ಕಂತುಗಳಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು ಅಂತಲೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಹೌದು, 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಡುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಜ್ಞಾಪಕ ಇರಬಹುದು, ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮಗೆ ದುಡ್ಡನ್ನು ಕೊಡುವುದರ ಬದಲಾಗಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿತ್ತು. ಅದೇ ಒಂದು ಸಂದರ್ಭದಲ್ಲಿ ಈ ಎರಡು ಕಂತಿನ ದುಡ್ಡು 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕಿದೆ ಎನ್ನುವಂಥದ್ದು ಬರುತ್ತೆ. ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಆ 5,000 ಕೋಟಿ ಹಣ ನೀವು ಕೊಡಲೇಬೇಕಂತ ಹೇಳ್ಬಿಟ್ಟು BJP ನಾಯಕರು ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶಗಳನ್ನು ಕೂಡ ಚಳಿಗಾಲದ ಅಧಿವೇಶನದಲ್ಲಿ ವ್ಯಕ್ತಪಡಿಸಿದ್ರು. ಆ 5,000 ಕೋಟಿ ಹಣ ಡಿಲೇ ಆಗಲಿಕ್ಕೆ ಕಾರಣ ಏನು? ಆ 5,000 ಕೋಟಿ ಹಣ ಕೊಡದೇ ಹೋದರೆ ಮಹಿಳೆಯರ ಆಕ್ರೋಶ, ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ. ಈ ರೀತಿ ಎಲ್ಲವೂ ಕೂಡ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಕೊಡ್ತೀನಿ, ಎಲ್ಲವೂ ಕೂಡ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಆ ದುಡ್ಡನ್ನು ಕೊಟ್ಟಿಲ್ಲ. ಅದನ್ನು ಹೇಳಿ ಇಲ್ಲ ಅಂದರೂ ಒಂದು 3-4 ತಿಂಗಳಾಯಿತು. ಆದರೆ ಇನ್ನೂ ಕೂಡ ಆ ದುಡ್ಡು ಕೊಟ್ಟಿಲ್ಲ, ಕ್ಲಿಯರ್ ಮಾಡಿಲ್ಲ. ಅದನ್ನು ಹೇಳಿದ ಬಳಿಕವೇ, ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕವೇ ನಿಮಗೆ ಸಾಕಷ್ಟು ಕಂತುಗಳು ಜಮಾ ಆಗ್ತವೆ. ಸೆಪ್ಟೆಂಬರ್ ಹೋದ ವರ್ಷದ 24ನೇ ಕಂತು, 25 ಅಕ್ಟೋಬರ್ ಹಾಗೂ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ನಿಮಗೆ ಜ್ಞಾಪಕ ಇರಬಹುದು 26 ನವೆಂಬರ್, 27 ಡಿಸೆಂಬರ್ ತಿಂಗಳ ಹಣವು ಕೂಡ ಜಮಾ ಆಯಿತು. ಈ ವರ್ಷದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಇದು ಕೂಡ ಜಮಾ ಆಯಿತು. ನಿಮಗೆ ಒಂದು ನೆನಪಿರಲಿ, ಈ ವರ್ಷದ ಪ್ರಾರಂಭಿಕ ಕಂತಿನ ಹಣ ಯಾವುದಪ್ಪ ಅಂದರೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಇದೊಂದು ನೆನಪಿದ್ರೆ ಮುಂದಿನ ಎಲ್ಲ ಕಂತುಗಳು ಜ್ಞಾಪಕ ಇರ್ತವೆ. ಇಲ್ಲ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸಿಬಿಡತ್ತೆ. ಆಮೇಲೆ ನೀವು ಕೇಳಿದ್ರು ಸಹಿತ ಕೊಡೋದಿಲ್ಲ, ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೀಗಾಗಿ ನಿಮ್ಮ ಗಮನದಲ್ಲಿರಬೇಕಾಗತ್ತೆ. ಈ ದುಡ್ಡನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡೋಣ. ಸರ್ಕಾರದ ಮೇಲೆ ಇನ್ನೂ ಪ್ರೆಷರ್ ಅದಿದ್ದೇ ಇರುತ್ತೆ. 5,000 ಕೋಟಿ ಹಣವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ. ಇನ್ನು ಈ ವರ್ಷವಂತರೂ ದುಡ್ಡಿನ ಕೊರತೆ ಅಂತೂ ಇಲ್ಲ. ಯಾಕಂದರೆ 28,608 ಕೋಟಿಯಷ್ಟು ದುಡ್ಡನ್ನು ಹಣಕಾಸು ಇಲಾಖೆಯಲ್ಲಿನೇ ಇಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಡಲಾಗಿದೆ. ಯಾಕೆ ಅಂತ ಕೇಳೋದಾದರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಆರೋಪ ಬರ್ತಾ ಇದೆ, ಹಣಕಾಸು ಇಲಾಖೆ ಮೇಲೆ ಆರೋಪ ಬರ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಮುಖ್ಯ ಯೋಜನೆ ಇದು, ಗ್ಯಾರಂಟಿ ಯೋಜನೆಗಳಲ್ಲಿ. ಹಾಗಾಗಿ ಈ ದುಡ್ಡನ್ನು ಕೊಡಲೇಬೇಕು. ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಎಷ್ಟು ದುಡ್ಡನ್ನು ಮೀಸಲಿಡಬೇಕೋ ಅವುಗಳನ್ನೆಲ್ಲವೂ ಕೂಡ ಮೀಸಲಿಡಬೇಕು ಅಂತಕ್ಕಂಥದ್ದನ್ನೇ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CM ಅವ್ರ ಹತ್ರ ಕೂಡ ಮಾತನಾಡಿರ್ತಕ್ಕಂಥದ್ದು. ಇನ್ನೊಂದು, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಲ ಸೂಲಗಳಂತೂ ಆಗಿರೋದು ನಿಜ. ಈ ಕಡೆ ಬೆಲೆಗಳ ಏರಿಕೆ ಆಗಿರೋದು ಕೂಡ ನಿಜ. ಯಾಕಂದರೆ ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಿ. ಹೌದು, ಇದು ನಿಜ ಕೂಡ ಹೌದು. ಅದನ್ನು ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ 16 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಬಿಡ್ತೀನಿ, ಕೇಳಿಸ್ಕೊಳ್ಳಿ.
ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮುಖ್ಯವಾಗಿ ಟ್ರಯಲ್ ನಡೆಯುತ್ತೆ. ಯಾಕಂದರೆ ಅಲ್ಲಿಯೇ ದುಡ್ಡು ಹೋಗಿ ಬರುತ್ತಲ್ವಾ ಗ್ರಾಮ ಪಂಚಾಯಿತಿಗಳಿಗೆ, 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ. ಹಾಗಾಗಿ ಅಲ್ಲಿಯೇ ಟ್ರಯಲ್ ನಡೆಯುತ್ತೆ. ಜೊತೆಗೆ ಬೆಳಗಾವಿ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಅದೇ ರೀತಿಯಾಗಿ ಹಾಸನ ಜಿಲ್ಲೆಗೂ ಕೂಡ ಬರಲಿದೆ ಅಂತೆ, ಮಂಡ್ಯ ಜಿಲ್ಲೆಗೂ ಕೂಡ ಬರಲಿದೆ ಅಂತೆ. ಸೊ ಹಾಗಾದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಬಹಳಷ್ಟು ಫಲಾನುಭವಿಗಳು ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಖಂಡಿತವಾಗ್ಲೂ ಜಮಾ ಆಗುತ್ತೆ. ಜಮಾ ಆಗೋದಿಲ್ಲ ಅಂತ ಏನಿಲ್ಲ. ಖಂಡಿತವಾಗ್ಲೂ ದುಡ್ಡು ಬರುವಂಥದ್ದು ಈ 16 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ದರೆ ನಿಮ್ಮ ಖಾತೆಗಳಿಗೆ 30ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಹಿಂದಿನ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ 29ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಹೌದು, ನಿಮಗೆ ನೆನಪಿರಬೇಕಾಗಿರ್ತಕ್ಕಂಥದ್ದು ತಿಳಿಸಿದ್ದೀನಿ. ಇನ್ನು ಸ್ನೇಹಿತರೆ, ಬೆಲೆ ಏರಿಕೆಗಳಂತರೂ ಆಗಿರೋದು ನಿಜ. ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ನಿಜ. ಹೌದು, CM ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ CM ಸಿದ್ದರಾಮಯ್ಯನವರು ಇರ್ತಾರೆ ಸಾಲದ ಒಂದು ಪಟ್ಟಿಯಲ್ಲಿ. ನಮ್ಮ ರಾಜ್ಯದಲ್ಲಿ ಯಾರು ಹೆಚ್ಚಾಗಿ CM ಆಗಿ ಸಾಲವನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರು ಅಂತ ಬರ್ತಾರೆ. ಹೌದು, ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಕಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಬೆಲೆಗಳ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಬಹುದು, ನಮ್ಮ ದುಡ್ಡನ್ನು ನಮಗೆ ಕೊಡುವಂಥದ್ದು. ಈಗ ಬಸ್ಗಳಲ್ಲಿ ಅಡ್ಡಾಡುವಾಗ ಪುರುಷರಿಗೆ 15 ರೂಪಾಯಿ 100ಕ್ಕೆ ಏರಿಕೆ ಮಾಡಿದ್ದಾರೆ. 200 ರೂಪಾಯಿ ಟಿಕೆಟ್ ಇದ್ದರೆ 30 ರೂಪಾಯಿ ಹೆಚ್ಚೋದು. ಹೀಗೆ ಆ ಬೆಲೆ ಏರಿಕೆ ಆಗಿದೆ. ಮೆಟ್ರೋನಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಸಣ್ಣ ಮಕ್ಕಳಲ್ಲದೆ ಪುರುಷ, ಮಹಿಳೆಯರು, ವೃದ್ಧರು ಎಲ್ಲರಿಗೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮರಣ ಪ್ರಮಾಣ ಪತ್ರ ತೆಗೆಸಕ್ಕೆ ಹೋದರೆ ನೀವು 30 ರೂಪಾಯಿ ಇದ್ದಂಥದ್ದು 100 ರೂಪಾಯಿ ಆಗುತ್ತೆ. ಈ ರೀತಿ ವಿಧಾನಸೌಧಗಳಲ್ಲಿ ಕೂಡ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ. ಹಾಲಿನ ಬೆಲೆ, ಪೆಟ್ರೋಲ್, ಡೀಸೆಲ್ ಬೆಲೆ, ಅನೇಕ ರೀತಿಯಲ್ಲಿ ನೀವು ದಿನಸಿ ಸಾಮಗ್ರಿಗಳಲ್ಲಿ ಕೂಡ ಬೆಲೆ ಏರಿಕೆಯನ್ನು ಕಾಣಿಸ್ತಾ ಇದೆ. ಗಾಣದ ಎಣ್ಣೆಯಲ್ಲಿ ಕೂಡ, ಅಂದರೆ ಅಡುಗೆ ಎಣ್ಣೆ, ಅದಕ್ಕೂ ಕೂಡ ಬೆಲೆ ಏರಿಕೆ. ಹೀಗೆ ನಾನಾ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ. ಫ್ರೀಯಾಗಿ ಕೊಡಬೇಕು, ಅದಕ್ಕೊಂದು ಲಿಮಿಟ್ ಇರಬೇಕಷ್ಟೇ, ಮತ್ತೇನಿಲ್ಲ. ಈ ರೀತಿ 5 ಯೋಜನೆಗಳಲ್ಲಿ ಫ್ರೀಯಾಗಿ ಕೊಡ್ತಾ ಹೋದರೆ ಸರ್ಕಾರ ನಡೆಯೋದಾದರೂ ಹೇಗೆ? ನಮ್ಮಿಂದನೇ ನಡಿಬೇಕಲ್ವಾ, ನಾವು ಕೊಡ್ತಕ್ಕಂತಹ ಟ್ಯಾಕ್ಸ್ನಿಂದ. ಸೊ ಇನ್ನಷ್ಟು ಬೆಲೆ ಏರಿಕೆ ಆಗುತ್ತೆ. ನಮ್ಮಿಂದ ನಮಗೆ ತಿರುಗಿಸಿ ಕೊಡುವಂಥದ್ದು ನಾವೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರಷ್ಟೇ. ಈಗ ಈ ಸಾಕಷ್ಟು ಮಹಿಳೆಯರನ್ನು ತೆಗೆದಾಕ್ತಾ ಇದ್ದಾರೆ. ಯಾಕೆ ಅಂತ ಕೇಳೋದಾದರೆ, ಬಹಳಷ್ಟು ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟ್ಗಳು ಏನಾಗಿದೆ ಅಂದರೆ ಪ್ರಾಬ್ಲಮ್ ಆಗಿದೆ. ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಚಾಲ್ತಿಯಲ್ಲಿಲ್ಲ, ಅದನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಮೂಲ ಕಾರಣ ಏನಪ್ಪ ಅಂದರೆ ತೆಗೆದಾಕಲಿಕ್ಕೆ ಬಹಳಷ್ಟು ಗೃಹಲಕ್ಷ್ಮಿಯರು, ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಹೌದು, ಈಗ ನೀವು ಬ್ಯಾಂಕಿಗೆ ಹೋಗಿ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ಇನ್ನು ಗೃಹಲಕ್ಷ್ಮಿ ದುಡ್ಡು ಪಡ್ಕೊಂಡು ಏನು ಮಾಡ್ತಾರೆ ಅಂತ ನೀವು ಕೇಳಬಹುದು. ಮನುಷ್ಯ ಇಲ್ಲದಿದ್ದರೆ ಏನಾಯಿತು, ಆತನ ಮೊಬೈಲ್ನಲ್ಲಿರ್ತಕ್ಕಂತಹ ಫೋನ್ಪೇ ಪಿನ್ ಗೊತ್ತಿದ್ರೆ ಆಯಿತು, ಅಥವಾ ATM ಪಿನ್ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಗೃಹಲಕ್ಷ್ಮಿ ಥರ ಪಿಂಚಣಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ನಡೀತಾ ಇದೆ. ಈ ರೀತಿ ದುಡ್ಡು ಜಮಾ ಆಗುತ್ತೆ, ಬ್ಯಾಂಕಿಗೆ ಹೋಗೋದಿಲ್ಲ, ATMಗೆ ಹೋಗಿ ದುಡ್ಡು ವಿಡ್ರಾಲ್ ಮಾಡ್ಕೊಳ್ಳೋದು, ಅಥವಾ ಫೋನ್ಪೇ ಮುಖಾಂತರ ಆ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ತಾ ಇದೆ ಕುಟುಂಬಸ್ಥರು, ಸಾಕಷ್ಟು ಕುಟುಂಬಗಳು. ಹೀಗಾಗಿ ಇದರ ಬಗ್ಗೆ ಖುದ್ದಾಗಿ ಸರ್ಕಾರ ವೆರಿಫಿಕೇಶನ್ ಮಾಡಿ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅವರನ್ನು ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ. ಸೊ ಇದಾಕಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.